ನಮಸ್ಕಾರ ಸ್ನೇಹಿತರೆ, ಲೇಡೀಸ್ ಹಾಸ್ಟೆಲ್ನ ಒಂದು ರೂಮಲ್ಲಿ ಅಡಗಿರೋ ರಹಸ್ಯ ಎಂತ ಭಯಾನಕ ಘಟನೆಗಳಿಗೆ ದಾರಿ ಮಾಡಿಕೊಡುತ್ತೆ ಅಂದ್ರೆ, ಈ ಹಾಸ್ಟೆಲ್ ಅಲ್ಲಿ ಇರೋ ಹುಡುಗಿಯರಿಗೆ ಹೊರಗೆ ಹೋಗೋಕಾಗ್ದೆ ಒಳಗೆ ಇರೋಕಾಗ್ದೆ ನರಕ ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಇದೆಲ್ಲದರ ನಡುವೆ ಒಬ್ಬ ಡಾಕ್ಟರ್ ಅಂತ ಹೇಳ್ಕೊಂಡು ಹೆಣ್ಣು ಮಕ್ಕಳ ಆತ್ಮಗಳನ್ನ ಸೇವಿಸೋ ರಾಕ್ಷಸ ಒಬ್ಬ ಇವರಿಗೆ ತೊಂದರೆ ಕೊಡೋಕೆ ಬರ್ತಾನೆ. ಇದೆಲ್ಲದರಿಂದ ಹಾಸ್ಟೆಲ್ ಹುಡುಗಿಯರು ಯಾವ ರೀತಿ ಪಾರಾಗ್ತಾರೆ, ಆ ಹಾಸ್ಟೆಲ್ ರೂಮ್ ಅಲ್ಲಿ ಅಡಗಿರೋ ರಹಸ್ಯ ಆದ್ರೂ ಏನು ಅನ್ನೋದನ್ನ ಅಮೆಜಾನ್ ಪ್ರೈಮ್ ವಿಡಿಯೋಲಿ ರಿಲೀಸ್ ಆಗಿರೋ ಕಾಫ್ ಅನ್ನೋ ಹಾರರ್ ಸಸ್ಪೆನ್ಸ್ ಸೀರೀಸ್ ಅಲ್ಲಿ ನೋಡೋಣ. ಈ ವಿಡಿಯೋ ಅಲ್ಲಿ ಮೊದಲನೇ 3 ಎಪಿಸೋಡ್ ನ ನೋಡೋಣ ಸ್ನೇಹಿತರೆ. ಟೋಟಲ್ 8 ಎಪಿಸೋಡ್ಸ್ ಇದೆ. ಆದಷ್ಟು ಬೇಗ ಬೇರೆ ಎಪಿಸೋಡ್ಸ್ ನ ಕೂಡ ಅಪ್ಲೋಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಈ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಅನು ಅನ್ನೋ ಹುಡುಗಿ ಬಸ್ಸಿಂದ ಇಳಿದು ಊರಿಂದ ಹೊರಗೆ ಕಾಡಿನ ಮಧ್ಯ ಇರೋ ಒಂದು ಲೇಡೀಸ್ ಹಾಸ್ಟೆಲ್ಗೆ ನಡ್ಕೊಂಡು ಬರ್ಬೇಕಾದ್ರೆ ಯಾರೋ ಕಾಡಿನ ಒಳಗಿಂದ ಇವಳ ದೇಹದ ಮೇಲೆ ಲೇಸರ್ ಲೈಟ್ ಬಿಡ್ತಾ ಇದ್ದಾರೆ. ಇದರಿಂದ ಇವಳು ಹೆದರ್ಕೊಂಡು ಗೇಟ್ ಹತ್ರ ಬಂದು ಗಾರ್ಡ್ಗೆ ಗೇಟ್ ತೆಗಿಯೋಕೆ ಕಿರ್ಚಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಗಾರ್ಡ್ ಇಲ್ಲಿಗೆ ಬಂದು ಗೇಟ್ ತೆಗಿತಾರೆ. ಇಷ್ಟೊಂದು ಲೇಟ್ ಆಗಿ ಬರ್ತೀಯಲ್ಲ ಅಂತ ಗಾರ್ಡ್ ಅನುಗೆ ಬೈದು ಕಳಿಸ್ತಾರೆ. ಆದ್ರೆ ಗಾರ್ಡ್ ಗೇಟ್ ಹತ್ರ ಇರೋದು ಬಿಟ್ಟು ಬರೋದು ಲೇಟ್ ಯಾಕೆ ಮಾಡಿದ್ರು ಅಂದ್ರೆ, ಅನು ಬಂದಿದ್ದು ಹಾಸ್ಟೆಲ್ ನ ಹಿಂದೆ ಗೇಟ್ ಇಂದ. ಹಾಸ್ಟೆಲ್ ಮುಂದೆ ಗೇಟ್ ಇಂದ ಹೋದ್ರೆ ಹೈವೇ ತುಂಬಾನೇ ದೂರ ಆಗುತ್ತೆ. ಅದೇ ಹಿಂದೆ ಕಾಡಿನ ಒಳಗಿಂದ ಶಾರ್ಟ್ ಕಟ್ ಅಲ್ಲಿ ಹೋದ್ರೆ ಹೈವೇ ಹತ್ರ ಆಗುತ್ತೆ. ಬಸ್ ಸ್ಟಾಪ್ ಕೂಡ ಅಲ್ಲೇ ಇದೆ ಅಂತ ಆಲ್ಮೋಸ್ಟ್ ಎಲ್ಲಾ ಹುಡುಗಿಯರು ಇಲ್ಲಿಂದಾನೆ ಓಡಾಡೋದು. ಅನು ತನ್ನ ರೂಮ್ಗೆ ಬರ್ತಿದ್ದಂಗೆ ಇಲ್ಲಿ ಇವಳ ಫ್ರೆಂಡ್ಸ್ ಅನುನ ಬರ್ತ್ಡೇ ಇದೆ ಅಂತ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದ್ದಾರೆ. ಅನುನ ಬೆಸ್ಟ್ ಫ್ರೆಂಡ್ ಹೆಸರು ಲಾನಾ ಅಂತ. ಇನ್ನ ಉಳಿದಿರೋ ಫ್ರೆಂಡ್ಸ್ ನ ಹೆಸರು ನಿಕಿ, ಕೋಮಲ್ ಮತ್ತೆ ರೀಮಾ ಅನ್ನೋ ಗರ್ಭಿಣಿ ಮಹಿಳೆ. ಈ ಹಾಸ್ಟೆಲ್ ಅಲ್ಲಿ ಇರೋರೆಲ್ಲ ಬೇರೆ ಬೇರೆ ಊರಿಂದ ಕನಸು ಕಟ್ಕೊಂಡು ಡೆಲ್ಲಿಗೆ ಬಂದು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ಅನು, ಲಾನಾ ಮತ್ತೆ ರೀಮಾ ಕೂಡ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ನಿಕಿ ಶ್ರೀಮಂತ ಮನೆತನದವಳಾಗಿದ್ರು ಕೂಡ ಇವಳಿಗೆ ಒಂದು ಸಮಸ್ಯೆ ಇದೆ, ತೊದಲುವಿಕೆ. ಹಾಗಾಗಿ ಮಾತಾಡ್ಬೇಕಾದ್ರೆ ತೊದಲುತ್ತಾ ಇರ್ತಾಳೆ. ಅದಕ್ಕೆ ಎಲ್ಲರೂ ಇವಳ ಬಗ್ಗೆ ತಮಾಷೆ ಮಾಡ್ತಿರ್ತಾರೆ. ಮನೆಯಲ್ಲಿ ಒಬ್ಬೊಂಟಿಯಾಗಿ ಇರೋದ್ರ ಬದಲು ಅಂತ ಹಾಸ್ಟೆಲ್ಗೆ ಬಂದು ಫ್ರೆಂಡ್ಸ್ ಮಾಡ್ಕೊಂಡು ಖುಷಿಯಾಗಿದ್ದಾಳೆ. ಕೋಮಲ್ ಮೊದಲು ವೇಶ್ಯೆ ಆಗಿದ್ಲು. ಈ ಕೆಲಸ ಎಲ್ಲ ಬೇಡ ಅಂತ ಹೇಳಿ ಡೆಲ್ಲಿಗೆ ಬಂದು ಸದ್ಯಕ್ಕೆ ಈ ಹಾಸ್ಟೆಲ್ ಅಲ್ಲೇ ಇದ್ದಾಳೆ. ಅನು ಸಿಟಿಯಲ್ಲಿ ಒಂದು ಮನೆ ಬಾಡಿಗೆಗೆ ತಗೊಂಡಿದ್ದಾಳೆ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲೇ ಮಾಡೋಣ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ ರೀಮಾನ ಬಿಟ್ಟು. ಯಾಕಂದ್ರೆ ಹಾಸ್ಟೆಲ್ ಅಲ್ಲಿ ಇರೋದಕ್ಕೆ ಏನ್ ಸಮಸ್ಯೆನೂ ಇರಲ್ಲ, ಸೇಫ್ಟಿ ಇರುತ್ತೆ, ರೂಲ್ಸ್ ಇರೋದೆಲ್ಲ ನಮ್ಮ ಒಳ್ಳೆದಕ್ಕೆ ಅಂತ ಹೇಳ್ತಿದ್ದಾಳೆ ರೀಮಾ. ಆದ್ರೆ ಅನುಗೆ ಈ ಜಾಗದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಿರುತ್ತೆ. ರಾತ್ರಿ ಹೊತ್ತು ಹಾಸ್ಟೆಲ್ಗೆ ಬರೋಕೆ ಭಯ ಆಗ್ತಿರುತ್ತೆ. ಇದು ಕಾಡಿನ ಒಳಗೆ ಇರೋದ್ರಿಂದ ಮತ್ತೆ ಯಾರೋ ಲೇಸರ್ ಲೈಟ್ ಬೇರೆ ಬಿಟ್ಟು ಹೆದರಿಸ್ತಾ ಇರೋದ್ರಿಂದ ಇವಳಿಗೆ ಇಲ್ಲಿರೋಕೆ ಭಯ ಆಗ್ತಿದೆ. ಸೊ ಇದಾಗಿ 6 ತಿಂಗಳ ನಂತರ ಗ್ವಾಲಿಯರ್ ಮಧ್ಯಪ್ರದೇಶದಿಂದ ಮಧು ಅನ್ನೋ ಹುಡುಗಿ ಕೆಲಸ ಹುಡ್ಕೊಂಡು ಡೆಲ್ಲಿಗೆ ಬರ್ತಾಳೆ. ಇಲ್ಲೇ ಕೆಲಸ ಮಾಡ್ತಿರೋ ಅರುಣ್ ಅನ್ನೋ ಇವಳ ಬಾಯ್ ಫ್ರೆಂಡ್ ಇವಳನ್ನ ತನ್ನ ರೂಮ್ಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಬೇರೆ ಹುಡುಗರು ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ರೂಮ್ ಅಲ್ಲಿ ಇರೋ ಅರುಣ್ ನ ಫ್ರೆಂಡ್ಸ್ ಎಲ್ಲ ಹೊರಗೆ ಹೋಗಿರೋದ್ರಿಂದ ಇವರಿಬ್ರು ಇಂಟಿಮೇಟ್ ಆಗೋಕೆ ನೋಡಿದಾಗ ಮಧುಗೆ ಕಪ್ಪು ಮಾಸ್ಕ್ ಹಾಕಿರೋ ವ್ಯಕ್ತಿಗಳು ಕಾಣಿಸ್ಕೊಂಡಿದ್ರಿಂದ ಗಾಬರಿಯಾಗಿ ಅರುಣ್ ನ ತಳ್ತಾಳೆ. ಇದೆಲ್ಲ ಮೊದಲನೇ ಬಾರಿ ಆಗ್ತಿರೋದಲ್ಲ ಸ್ನೇಹಿತರೆ. ಯಾವಾಗ ಇವರಿಬ್ರು ಹತ್ರ ಆಗೋಕೆ ನೋಡ್ತಾರೋ ಅವಾಗೆಲ್ಲ ಮಧುಗೆ ಅಥವಾ ಅರುಣ್ಗೆ ಹಿಂದೆ ನಡೆದಿರೋ ಒಂದು ದುರ್ಘಟನೆ ನೆನಪಾಗ್ತಾ ಇರುತ್ತೆ. ಏನದು ಅಂತ ಮುಂದೆ ನೋಡೋಣ ಸ್ನೇಹಿತರೆ. ಮುಂದಿನ ದಿನ ಅರುಣ್ ಮತ್ತೆ ಮಧುಗೆ ಪರಿಚಯ ಇರೋ ಬೇಲಾ ಅನ್ನೋಳು ಮಧುಗೆ ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಕೊಡ್ಸೋಕೆ ಹೆಲ್ಪ್ ಮಾಡ್ತಿದ್ದಾಳೆ. ಮಧು ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡ್ತಾಳೆ. ಬೇಲಾನ ಮದುವೆ ಆಗ್ತಿರೋ ಹುಡುಗ ನಕುಲ್ ಮಧುಗೋಸ್ಕರ ಒಂದು ಹಾಸ್ಟೆಲ್ ನ ಕೂಡ ಹುಡುಕಿ ಅಡ್ರೆಸ್ ಕಳಿಸಿದ್ದಾನೆ. ಆದ್ರೆ ಮಧು ನಕುಲ್ ನ ಹೆಸರನ್ನ ಕೇಳಿ ನಂತರ ಅವನನ್ನ ನೋಡಿ ಹೆದರ್ಕೊಂತಾಳೆ. ನಕುಲ್ ಕೂಡ ಇವಳನ್ನೇ ನೋಡ್ತಾ ಬೇಲಾ ಜೊತೆ ಹೋಗ್ತಾನೆ. ಆಮೇಲೆ ಮಧುನ ಅರುಣ್ ಹಾಸ್ಟೆಲ್ ಹತ್ರ ಕರ್ಕೊಂಡ್ ಬಂದಾಗ ಅರುಣ್ಗೆ ಈ ಜಾಗ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಸಿಟಿಯಿಂದ ತುಂಬಾನೇ ದೂರ ಇದೆ, ಕಾಡಿನ ಮಧ್ಯ ಬೇರೆ ಇದೆ. ಹಾಸ್ಟೆಲ್ ಕೂಡ ಆಗ್ಲೋ ಈಗ್ಲೋ ಬಿದ್ದೋಗೋ ರೀತಿ ಕಾಣ್ತಾ ಇದೆ. ಮೊದ್ಲು ಅನು ಮತ್ತೆ ಅವಳ ಫ್ರೆಂಡ್ಸ್ ಇದ್ರಲ್ಲ, ಅದೇ ಹಾಸ್ಟೆಲ್ ಇದು. ಹಾಸ್ಟೆಲ್ ವಾರ್ಡನ್ ಗ್ರೇಸಿ ಹೇಳ್ತಾರೆ ಇದು ಗವರ್ಮೆಂಟ್ ಹಾಸ್ಟೆಲ್ ಆಗಿರೋದ್ರಿಂದ ಇಲ್ಲಿನ ಲೋಕಲ್ ಗಾರ್ಡಿಯನ್ ಆಗಿ ಯಾರಾದ್ರೂ ಸಿಗ್ನೇಚರ್ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿರೋ ಪ್ರೂಫ್ ಆಗಿ ಜಾಬ್ ಲೆಟರ್ ಕೂಡ ಕೊಡ್ಬೇಕು ಅಂತ. ನಂತರ ಖಾಲಿ ಇರೋ ಒಂದು ಹಾಸ್ಟೆಲ್ ರೂಮ್ ನ ತೋರ್ಸೋಕೆ ಗ್ರೇಸಿ ಮಧುನ ರೂಮ್ ನಂಬರ್ 333ಕ್ಕೆ ಕರ್ಕೊಂಡ್ ಬಂದಾಗ ಈಗ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ, ಇದೇ ರೂಮ್ ಅಲ್ಲಿ 6 ತಿಂಗಳ ಹಿಂದೆ ಅನು ಇದ್ದಿದ್ದು. ಅವಳ ಫ್ರೆಂಡ್ಸ್ ಈಗ್ಲೂ ಇಲ್ಲೇ ಇದ್ದಾರೆ. ಅನು ರೂಮ್ ಖಾಲಿ ಮಾಡ್ಕೊಂಡು ಹೋಗಿಲ್ಲ ಸ್ನೇಹಿತರೆ. ಅವಳು ರೋಡ್ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ದಾಳೆ. ಅನುಗೆ ಸೇರಿರೋ ಒಂದು ದೊಡ್ಡ ಟ್ರಂಕ್ ಕೂಡ ಇದೇ ರೂಮ್ ಅಲ್ಲಿ ಇದೆ. ರೂಮ್ ಏನು ಚೆನ್ನಾಗಿಲ್ಲ, ಆದ್ರೂ ಯಾವ್ದೋ ಒಂದು ಜಾಗ ಇರೋದಕ್ಕೆ ಸಿಕ್ತಲ್ಲ ಅಂತ ಈ ರೂಮ್ಗೆ ಶಿಫ್ಟ್ ಆಗೋಕೆ ಡಿಸೈಡ್ ಮಾಡ್ತಾಳೆ ಮಧು. ಈಗ ಲೋಕಲ್ ಗಾರ್ಡಿಯನ್ ಆಗಿ ಯಾರನ್ನ ಹುಡ್ಕೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಅರುಣ್ ಮೆಡಿಸಿನ್ಸ್ ನ ಸಪ್ಲೈ ಮಾಡೋ ಕೆಲಸ ಮಾಡೋದ್ರಿಂದ ಇವನಿಗೆ ಡಾಕ್ಟರ್ಸ್ ಪರಿಚಯ ಇದ್ದಾರೆ. ಹಾಗಾಗಿ ಶೋಹಿಣಿ ಅನ್ನೋ ಸೈಕ್ಯಾಟ್ರಿಸ್ಟ್ ಹತ್ರ ಮಧುನ ಕರ್ಕೊಂಡ್ ಬಂದಾಗ ಇವರು ಲೋಕಲ್ ಗಾರ್ಡಿಯನ್ ಆಗಿ ಸೈನ್ ಮಾಡೋದ್ರ ಜೊತೆಗೆ ತಮ್ಮ ಕ್ಲಿನಿಕ್ ನ ಮನೆಗೇನೆ ಶಿಫ್ಟ್ ಮಾಡ್ಕೊಂಡಿರೋದ್ರಿಂದ ಒಬ್ರು ಅಸಿಸ್ಟೆಂಟ್ ಕೆಲಸಕ್ಕೆ ಬೇಕಾಗಿದ್ದಾರೆ. ನೀನೇ ಕೆಲಸ ಮಾಡೋಕೆ ಬರೋಕಾಗುತ್ತಾ ಅಂತ ಶೋಹಿಣಿ ಅವರು ಮಧುಗೆ ಕೇಳಿದಾಗ ಇದಕ್ಕೂ ಕೂಡ ಮಧು ಒಪ್ಕೊಂತಾಳೆ. ಇನ್ಶೂರೆನ್ಸ್ ಕಂಪನಿಯಲ್ಲಿ ಕೆಲಸ ಮುಗಿಸಿ ಶೋಹಿಣಿ ಹತ್ರ ಕೆಲಸ ಮಾಡಿದ್ರೆ ಆಯ್ತು ಅಂತ. ಇನ್ನೊಂದ್ ಕಡೆ ಹಾಸ್ಟೆಲ್ ಅಲ್ಲಿ 3 ಜನ ಹುಡುಗಿಯರು ವೂಜಾ ಬೋರ್ಡ್
ಬೋರ್ಡ್ ನ ತಗೊಂಡು ರೂಮ್ ನಂಬರ್ 333ಕ್ಕೆ ಬರ್ತಾರೆ. ಯಾಕಂದ್ರೆ ಅನು ಸಾವನ್ನಪ್ಪಿರೋದ್ರಿಂದ ಅವಳ ಆತ್ಮ ಈ ರೂಮ್ ಅಲ್ಲಿ ಇದೆ ಅಂತ ರೂಮರ್ ಹರಡಿದೆ. ಇವರು ಕ್ಯಾಂಡಲ್ ಹಚ್ಕೊಂಡು ಅನುನ ಆತ್ಮವನ್ನ ಕಾಂಟ್ಯಾಕ್ಟ್ ಮಾಡೋಕೆ ಪ್ರಯತ್ನ ಮಾಡ್ತಿದ್ದಾಗ ಅನುನ ಫ್ರೆಂಡ್ ಲಾನಾ ಬಂದು ಇವರಿಗೆ ಬೈತಾ ಇದ್ದಾಳೆ, ಈಗಲೇ ರೂಮಿಂದ ಹೊರಗೆ ಹೋಗಿ ಅಂತ. ಆದ್ರೂ ಈ 3 ಜನ ಹುಡುಗಿಯರು ಇವಳ ಮಾತನ್ನ ಕೇಳಲ್ಲ. ರೂಮ್ ಒಳಗೆ ಹೋಗಿ ಡೋರ್ ಹಾಕೊಂಡಾಗ ಗೋಡೆ ಮೇಲೆ ಒಂದು ಚೇಳು ಓಡಾಡ್ತಿರೋದನ್ನ ಇವರು ನೋಡ್ತಾರೆ. ಅದಿರ್ಲಿ ಸ್ನೇಹಿತರೆ, ಪಕ್ಕದಲ್ಲಿ ಒಂದು ಭಯಾನಕವಾಗಿ ಕಾಣ್ತಾ ಇರೋ ಆತ್ಮ ನಿಂತಿದೆ. ಅದನ್ನ ಇವರು ನೋಡೋದೇ ಇಲ್ಲ. ಇದ್ದಕ್ಕಿದ್ದಂಗೆ ಕ್ಯಾಂಡಲ್ ಹಾರ್ತಿದ್ದಂಗೆ ಒಳಗಿದ್ದ ಹುಡುಗಿಯರು ಕಿರ್ಚಾಡೋಕೆ ಶುರು ಮಾಡ್ತಾರೆ. ಡೋರ್ ಓಪನ್ ಮಾಡೋಕೆ ಟ್ರೈ ಮಾಡಿದ್ರು ಕೂಡ ಡೋರ್ ಓಪನ್ ಆಗ್ತಿಲ್ಲ. ಇವರು ಕಿರ್ಚಾಡ್ತಿರೋ ಶಬ್ದ ವಾರ್ಡನ್ ಗ್ರೇಸಿಗೆ ಕೇಳಿಸಿದ್ರು ಕೂಡ ಇದೆಲ್ಲ ಬೇಕು ಅಂತಾನೆ ಅನುನ ಫ್ರೆಂಡ್ಸ್ ಮಾಡ್ತಿರೋದು ಅಂತ ಸುಮ್ನಾಗ್ತಾರೆ. ಗ್ರೇಸಿ ಹತ್ರ ತಮ್ಮ ಬೆಸ್ಟ್ ಫ್ರೆಂಡ್ ಆಗಿರೋ ಪೊಲೀಸ್ ಕಾನ್ಸ್ಟೇಬಲ್ ಈಲು ಬಂದಿದ್ದಾರೆ. ಇವ್ರದೇ ಒಂದು ಸೆಪರೇಟ್ ಸ್ಟೋರಿ ಈಗ ಶುರು ಆಗುತ್ತೆ ಸ್ನೇಹಿತರೆ. ಕೊನೆಯಲ್ಲಿ 2 ಸ್ಟೋರಿ ಒಟ್ಟಿಗೆ ಸೇರುತ್ತೆ. ಈಲು ಅವರ ಮಗ ಜೀವ ಸರಿ ಇಲ್ಲ, ಬಬ್ಬನ್ ಅನ್ನೋ ಹುಡುಗನ ಜೊತೆ ಸೇರಿ ಇಲ್ಲಿಗಲ್ ಕೆಲಸ ಮಾಡೋಕೆ ಶುರು ಮಾಡಿದ್ರಿಂದ ಜೈಲ್ಗೂ ಕೂಡ ಹೋಗಿರ್ತಾರೆ. ತುಂಬಾನೇ ಕಷ್ಟಪಟ್ಟು ಈಲು ತಮ್ಮ ಮಗ ಜೀವಾಗೆ ಪರೋಲ್ ಕೊಡ್ಸಿ ಜೈಲಿಂದ ಹೊರಗೆ ಕರ್ಕೊಂಡು ಬಂದಿದ್ರು ಕೂಡ 6 ತಿಂಗಳ ಹಿಂದೆ ಮನೆ ಬಿಟ್ಟು ಹೋದನು ವಾಪಸ್ಸೇ ಬಂದಿಲ್ಲ. ಏನ್ ಕತೆ ಆಗಿದೆ ಒಂದು ಅಂತಾನು ಗೊತ್ತಿಲ್ಲ. ಆದ್ರೆ ಜೀವನ ಫ್ರೆಂಡ್ ಬಬ್ಬನ್ ರಾಜಸ್ಥಾನಲ್ಲಿ ಯಾವ್ದೋ ಸ್ಮಗ್ಲಿಂಗ್ ಕೇಸಲ್ಲಿ ಪೊಲೀಸ್ ಅವರ ಕೈಗೆ ಸಿಗಾಕೊಂಡಿರೋದ್ರಿಂದ ಈಲು ಬಬ್ಬನ್ಗೆ ಹೊಡೆದು ಬಡ್ದು ತಮ್ಮ ಮಗ ಎಲ್ಲಿದ್ದಾನೆ ಅಂತ ಬಾಯಿ ಬಿಡ್ಸೋಕೆ ನೋಡ್ತಾರೆ. ಆದ್ರೆ ಇವನ್ಗೂ ಕೂಡ ಇವರ ಮಗನ ಬಗ್ಗೆ ಗೊತ್ತಿಲ್ಲ. ಒಂದೇ ಒಂದು ವಿಷಯ ಗೊತ್ತಾಗೋದೇನಂದ್ರೆ ಜೀವ ಕಾಣೆ ಆಗೋಕ್ಕೂ ಮುಂಚೆ ಒಬ್ರು ಹಕೀಮ್ ಹತ್ರ ಕೆಲಸ ಮಾಡ್ತಿದ್ದ ಅಂತ. ಹಕೀಮ್ ಅಂದ್ರೆ ಸ್ನೇಹಿತರೆ, ರೋಗಿಗಳಿಗೆ ಹಳೆ ಕಾಲದ ಟೆಕ್ನಿಕ್ಸ್ ನ ಬಳಸ್ಕೊಂಡು ಟ್ರೀಟ್ಮೆಂಟ್ ಮಾಡ್ತಾರಲ್ಲ, ಆಯುರ್ವೇದ ರೀತಿ ಅವ್ರಾಗಿರ್ತಾರೆ. ಇನ್ನೊಂದ್ ಕಡೆ ಹಾಸ್ಟೆಲ್ ಅಲ್ಲಿ ಅನುನ ಫ್ರೆಂಡ್ಸ್ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗದೆ ಹಾಸ್ಟೆಲ್ ಇಂದ ಹೊರಗೂ ಕಾಲಿಡದೆ ಇಲ್ಲೇ ಕುತ್ಕೊಂಡಿರ್ತಾರೆ. ರೀಮಾ ಆಗ್ಲೇ 8 ತಿಂಗಳು ಗರ್ಭಿಣಿ ಆಗಿರೋದ್ರಿಂದ ಇಲ್ಲಿ ಇನ್ನ ಹೆಚ್ಚು ದಿನ ಇರೋದು ಬೇಡ, ಗಂಡನ ಹತ್ರ ಹೋಗು ಅಂತ ವಾರ್ಡನ್ ಗ್ರೇಸಿ ಹೇಳಿದ್ರು ಹೋಗ್ತಿಲ್ಲ. ರೀಮಾಗೆ ಒಬ್ಳು ಮಗಳಿದ್ದಾಳೆ, ಗಂಡ ಇದ್ದಾನೆ, ಅವರನ್ನ ಭೇಟಿನೂ ಆಗ್ದಂಗೆ ಹಾಸ್ಟೆಲ್ ಅಲ್ಲೇ ಇದ್ದಾಳೆ. ಜೊತೆಗೆ ಆ ರೂಮ್ ನಂಬರ್ 333ರಲ್ಲಿ ಏನೋ ಇದೆ ಅಂತ ಹೇಳಿದ್ರು ಕೂಡ ವಾರ್ಡನ್ ಗ್ರೇಸಿ ಅವರ ಮಾತನ್ನ ಕೇಳ್ತಿಲ್ಲ. ಕೊನೆಗೆ ಮಧು ಕೂಡ ಈ ರೂಮ್ ಗೆ ಶಿಫ್ಟ್ ಆಗ್ತಾಳೆ. ಈಗ ಬಬ್ಬನ್ ಈಲುಗೆ ಹೇಳಿದ ಹಕೀಮ್ ನ ತೋರಿಸ್ತಾರೆ. ಇವನ ಹತ್ರ ಬಲ್ಲಾ ಅನ್ನೋ ವ್ಯಕ್ತಿ ಬಂದು ತನ್ನ ಹೆಂಡತಿಗೆ ಮಕ್ಕಳಾಗ್ತಿಲ್ಲ ಅನ್ನೋ ವಿಷಯ ಹೇಳಿದಾಗ ಬಲ್ಲಾನ ಬಾಡಿಯಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಹಕೀಮ್ ಚೇಳನ್ನ ಕುಟ್ಟಾಣಿ ಒಳಗೆ ಹಾಕೊಂಡು ಕುಟ್ಟಿ ರಕ್ತದ ಜೊತೆ ಇದನ್ನ ಮಿಕ್ಸ್ ಮಾಡಿ ಭಲ್ಲಾಗೆ ಕುಡಿಸಿ ಕಳಿಸ್ತಾನೆ. ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಜೊತೆಗೆ ಬಬ್ಬನ್ನ ಕೂಡ ಜೈಲಿಂದ ಬಿಡ್ಸೋಕೆ ಭಲ್ಲಾಗೆ ಹಕೀಮ್ ಹೇಳ್ತಾನೆ. ಯಾಕಂದ್ರೆ ಜೀವ ಮಾತ್ರ ಅಲ್ಲ, ಬಬ್ಬನ್ ಕೂಡ ಹಕೀಮ್ಗೋಸ್ಕರ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ಟ್ರೀಟ್ಮೆಂಟ್ ಗೆ ಬೇಕಾಗಿರೋ ಇಲ್ಲಿಗಲ್ ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡಿ ಬಬ್ಬನ್ ತಗೊಂಡ್ ಬರ್ತಾ ಇರ್ತಾನೆ. ಇಲ್ಲೇ ಹಕೀಮ್ ನ ಮನೆ ಮುಂದೆನೆ ಬಬ್ಬನ್ ನ ಫ್ಯಾನ್ಸಿ ಸ್ಟೋರ್ ಕೂಡ ಇದೆ. ಹಕೀಮ್ ನ ಮೇಲೆ ಒಂದು ಕಣ್ಣಿಟ್ಟಿದ್ದ ಈಲು ಭಲ್ಲಾ ಹೋಗ್ತಿದ್ದಂಗೆ ಹಕೀಮ್ ಹತ್ರ ಬಂದು ತಮ್ಮ ಮಗ ಜೀವನ ಫೋಟೋ ತೋರಿಸಿ ಇವನ ಬಗ್ಗೆ ಮತ್ತೆ ಇವರು ಮಾಡ್ತಿರೋ ಟ್ರೀಟ್ಮೆಂಟ್ ಬಗ್ಗೆ ಕೇಳಿದಾಗ ಜೀವ ನನಗೋಸ್ಕರ ನನ್ನ ಮೆಡಿಸಿನ್ಸ್ ಗೆ ಬೇಕಾಗಿರೋ ಸಾಮಗ್ರಿಗಳನ್ನ ತಂದು ಕೊಡ್ತಾ ಇದ್ದ. ಆದ್ರೆ ಈಗ ಅವನನ್ನ ಭೇಟಿಯಾಗಿ ತಿಂಗಳುಗಳೇ ಕಳೆದಿದೆ. ಇನ್ನ ನಾನು ಮಾಡ್ತಿರೋ ಟ್ರೀಟ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಮನುಷ್ಯನ ದೇಹದಲ್ಲಿ ಇರೋ ಕಾಯಿಲೆ ಸಮಸ್ಯೆ ಆಳವಾಗಿ ಬೇರೂರಿರುತ್ತೆ, ಆತ್ಮಗಳ ಜೊತೆ ಕನೆಕ್ಟ್ ಆಗಿರುತ್ತೆ. ನನ್ನ ಟ್ರೀಟ್ಮೆಂಟ್ ಆತ್ಮದವರೆಗೂ ತಲುಪುತ್ತೆ ಅಂತ ಹೇಳ್ತಾನೆ ಹಕೀಮ್. ಇನ್ನೊಂದ್ ಕಡೆ ಹಾಸ್ಟೆಲ್ ಅಲ್ಲಿ ಮಧುಗೆ ಅಕ್ಕಪಕ್ಕದ ರೂಮ್ ಅಲ್ಲಿ ಇರೋ ಲಾನಾ ರೀಮಾ ಎಲ್ಲ ಹೆದರಿಸ್ತಾ ಇದ್ದಾರೆ. ಆ ರೂಮ್ ಅಲ್ಲಿ ಏನಾಗಿದೆ ಅನ್ನೋದು ನಿನಗೆ ಗೊತ್ತಿಲ್ಲ. ಆ ರೂಮ್ ಅಲ್ಲಿ ಇದ್ದ ಅನುಗೆ ಏನಾಗಿದೆ ಅಂತ ವಾರ್ಡನ್ ಮೋಸ್ಟ್ಲಿ ನಿನಗೆ ಹೇಳಿಲ್ಲ ಅನ್ಸುತ್ತೆ. ನೀನು ಇಲ್ಲೇ ತಗ್ಲಾಕೊಂಡು ನಮ್ಮ ರೀತಿ ಹೊರಗೆ ಹೋಗ್ದಲೇ ಇರೋ ಹಾಗೆ ಆಗೋಕ್ಕೂ ಮುಂಚೆ ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರು ಹಾಸ್ಟೆಲ್ ಬಿಟ್ಟು ಹೋಗ್ಲಿ ಅಂತ ಹೆದರಿಸ್ತಾ ಇದ್ದಾರೆ ಅಷ್ಟೇ ಅಂತ ಅನ್ಕೊಂತಾಳೆ ಮಧು. ಇದಾಗ್ತಿದಂಗೆ ಮಧುನ ರೂಮ್ ಅಲ್ಲಿ ಒಂದಾದ್ಮೇಲೆ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗೋಕೆ ಶುರು ಆಗುತ್ತೆ. ಯಾರೋ ಜೋರಾಗಿ ಬಾಗಿಲನ್ನ ಬಡಿಯೋ ರೀತಿ ಆದಾಗ ಹೊರಗೆ ಬಂದು ನೋಡಿದ್ರೆ ಯಾರು ಇರಲ್ಲ. ಲಾನಾ ರೀಮಾ ಮತ್ತೆ ಅವಳ ಫ್ರೆಂಡ್ಸೇ ಸೇರ್ಕೊಂಡು ತನಗೆ ಹೆದರಿಸ್ತಾ ಇರ್ಬೋದು ಅನ್ಕೊಂಡು ಸುಮ್ನಾಗ್ತಾಳೆ ಮಧು. ಇವತ್ ರಾತ್ರಿ ಅವಳು ಮಲಗಿದ್ದಾಗ ಗ್ವಾಲಿಯರ್ನ ಕಾಲೇಜಲ್ಲಿ ಮಧು ಓದ್ಬೇಕಾದ್ರೆ ಫೇರ್ವೆಲ್ ಫಂಕ್ಷನ್ ನ ದಿನ ನಡೆದಿದ್ದ ಘಟನೆ ಕನಸಿನ ರೂಪದಲ್ಲಿ ಇವಳಿಗೆ ಕಾಣಿಸ್ತಾ ಇದೆ. ಫೇರ್ವೆಲ್ ದಿನ ಅರುಣ್ ಜೊತೆ ಮಧು ಇದ್ದಾಗ ಕಪ್ಪು ಮಾಸ್ಕ್ ಹಾಕಿರೋ 3 ಜನ ಹುಡುಗರು ಬಂದು ಅರುಣ್ ಮೇಲೆ ದಾಳಿ ಮಾಡಿ ಮಧುನ ಎಳೆದಾಡ್ಬೇಕಾದ್ರೆ ಇವರಲ್ಲಿ ಒಬ್ಬ ನಕುಲಣ್ಣ ಲ್ಯಾಬ್ಗೆ ಹೋಗೋಣ ಅಂತ ಹೇಳ್ತಿರೋ ಹಾಗೆ ಇವಳಿಗೆ ಕೇಳಿಸಿದ್ರಿಂದ ತಕ್ಷಣ ಎಚ್ಚರಿಕೆ ಆಗುತ್ತೆ. ಇವಳಿಗೆ ಅನಿಸ್ತಿರೋದೇನಂದ್ರೆ ಇವಳ ಮೇಲೆ ದಾಳಿ ಮಾಡಿದ್ದ ಆ ಗುಂಪಿನ ಲೀಡರ್ ನಕುಲ್ ಬೇರೆ ಯಾರು ಅಲ್ಲ, ಬೇಲಾ ಅನ್ನ ಮದುವೆ ಆಗ್ತಿರೋ ಹುಡುಗನೇ ಆಗಿರ್ಬೋದು ಅಂತ. ಅದಕ್ಕೆ ಅವತ್ತು ನಕುಲ್ ಹೆಸರು ಕೇಳಿ ಅವನನ್ನ ನೋಡಿ ಮಧು ಹೆದರ್ಕೊಂಡಿದ್ದು. ಈಗ ಇವಳು ಕಿಟಕಿ ತೆಕ್ಕೊಂಡು ಹೊರಗೆ ನೋಡ್ಕೊಂಡು ನಿಂತಿದ್ದಾಗ ಹಿಂದೆ ಆ ಭಯಾನಕ ಆತ್ಮ ಇವಳನ್ನ ನೋಡ್ಕೊಂಡು ನಿಂತಿದೆ. ನೆಕ್ಸ್ಟಿನಲ್ಲಿ ವಾರ್ಡನ್ ಗ್ರೇಸಿ ಮತ್ತೆ ಈಲು ಇಬ್ರು ಸೇರ್ಕೊಂಡು ಗ್ರೇಸಿನ ಹಳೆ ಕಾರ್ನ ತುಂಬಾನೇ ತಿಂಗಳುಗಳ ನಂತರ ಹೊರಗೆ ತೆಗೆದು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ರೀಮಾ ಬೇರೆ ಪ್ರೆಗ್ನೆಂಟ್ ಇರೋದ್ರಿಂದ ಯಾವಾಗ ಬೇಕಾದ್ರೂ ಕಾರ್ನ ಅವಶ್ಯಕತೆ ಬರ್ಬೋದು ಅಂತ. ಮತ್ತೆ ಮಧು ಇರೋ ರೂಮ್ ಅಲ್ಲಿ ಏನೋ ನಡೆದಿದೆ ಅನ್ನೋದ್ರ ಬಗ್ಗೆ ಇವರಿಬ್ರು ಮಾತಾಡ್ಕೊಂತಿದ್ದಾರೆ. ನಂತರ ಆ ರೂಮ್ ಅಲ್ಲಿ ನಿಜವಾಗ್ಲೂ ಏನಾದ್ರೂ ಸಮಸ್ಯೆ ಇದೆ ಅಂತ ಆದ್ರೆ ಅದನ್ನ ತಿಳ್ಕೊಳ್ಳೋಕೆ ಹಕೀಮ್ ನ ಹೆಲ್ಪ್ ತಗೋಬಹುದಲ್ವಾ ಅಂತ ಹೇಳ್ತಾರೆ ಇಲು. ಹಕೀಮ್ ಇವ್ರಿಗೆ ಹೇಗೋ ತನ್ನ ಕಾರ್ಡ್ ಕೂಡ ಕೊಟ್ಟಿದ್ದ. ಆ ಕಾರ್ಡ್ ಅಲ್ಲಿರೋ ನಂಬರ್ಗೆ ಗ್ರೇಸಿ ಕಾಲ್ ಮಾಡಿ ಹಾಸ್ಟೆಲ್ಗೆ ಬರೋಕೆ ಹೇಳ್ತಾರೆ. ಇನ್ನೊಂದ್ ಕಡೆ ಮಧು ನಕುಲ್ನ ಆಫೀಸ್ಗೆ ಹೋಗಿ ರಿಸೆಪ್ಷನಿಸ್ಟ್ ಹತ್ರ ನಕುಲ್ದು ಗ್ವಾಲಿಯರ್ ಅಲ್ಲಿರೋ ಅಡ್ರೆಸ್ ಕೊಡೋಕೆ ಆಗುತ್ತಾ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ತನ್ನ
ತನ್ನ ನಂಬರ್ನ ಇವರಿಗೆ ಕೊಡ್ತಾಳೆ. ಅಡ್ರೆಸ್ ಗೊತ್ತಾದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ. ಆದ್ರೆ ನಕುಲ್ ಇಲ್ಲೇ ಇದ್ದಾನೆ ಅಂತ ರಿಸೆಪ್ಷನಿಸ್ಟ್ ಅನ್ನ ಕರೆದು ಬಿಡ್ತಾರೆ. ಹಾಗಾಗಿ ಮಧು ಹೆದರ್ಕೊಂಡು ಓಡ್ ಹೋಗ್ತಾಳೆ. ಓಡ್ ಹೋಗೋದನ್ನ ನಕುಲ್ ನೋಡ್ತಾನೆ ಕೂಡ. ನಂತರ ಮಧು ಆಫೀಸ್ ಅಲ್ಲಿ ಕೆಲಸ ಮಾಡಿ ಡಾಕ್ಟರ್ ಶೋಹಿಣಿ ಅವರ ಮನೆಗೂ ಬಂದು ಇವರ ಅಸಿಸ್ಟೆಂಟ್ ಆಗಿ ಕೂಡ ಕೆಲಸ ಮಾಡೋದನ್ನ ಶುರು ಮಾಡ್ತಾಳೆ. ಇವಳು ತುಂಬಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿರೋದನ್ನ ನೋಡಿ ಶೋಹಿಣಿ ಅವರ ಮಗಳು ಕಿಯಾರಾ ಮಧುನ ತನ್ನ ಬಳಿನೇ ಕೂರಿಸ್ಕೊಂತಾಳೆ. ಇಬ್ರು ಈಗ ನಾಸ್ಫೆರಾಟು ಹಾರರ್ ಮೂವಿನ ನೋಡ್ತಾ ಇದ್ದಾರೆ. ಹಾಸ್ಟೆಲ್ಗೆ ಹಕೀಂ ಬಂದಾಗ ಗ್ರೇಸಿ ಇವನನ್ನ ರೂಮ್ ಇರೋ ಫ್ಲೋರ್ಗೆ ಕರ್ಕೊಂಡ್ ಬರ್ತಾರೆ. ಅಷ್ಟೇ, ಆತ್ಮ ಇರೋ ರೂಮ್ ಯಾವುದು ಅಂತ ಹಕೀಮೆ ಹೇಳ್ತಾನೆ. ಯಾಕಂದ್ರೆ ಅವನು ಡಾಕ್ಟರ್ನ ರೀತಿ ಅಷ್ಟೇ ಅಲ್ಲ, ಆತ್ಮಗಳು ಯಾವ್ದಾದ್ರು ಜಾಗದಲ್ಲಿ ಇದ್ರೆ ಅವುಗಳಿರೋ ಅನುಭವ ಕೂಡ ಇವನಿಗೆ ಆಗ್ತಾ ಇರುತ್ತೆ. ಈ ರೂಮ್ ಒಳಗೆ ಬರ್ತಿದ್ದಂಗೆ ಹಕೀಂ ಹೇಳ್ತಾನೆ, ಇಲ್ಲೇನೋ ನಡಿಬಾರ್ದ ಘಟನೆ ನಡೆದಿದೆ. ಇಲ್ಲಿರೋ ಆತ್ಮ ನಿಮ್ಮನ್ನೆಲ್ಲ ಇಲ್ಲೇ ಹಿಡಿದಿಡ್ಕೊಂಡಿದೆ, ಅದು ಯಾರನ್ನೂ ಸುಮ್ನೆ ಬಿಡಲ್ಲ. ಇಲ್ಲೇ ಯಾವ್ದೋ ಭಯಾನಕವಾಗಿರೋ ಘಟನೆ ನಡೆದಿದೆ, ಅದನ್ನ ನೀವು ಮುಚ್ಚಿಡ್ತಾ ಇದ್ದೀರಾ ಅಂದಾಗ ಈ ರೂಮ್ ಅಲ್ಲಿ ಇದ್ದ ಅನು ಸಾವನ್ನಪ್ಪಿರೋದು ರೋಡ್ ಆಕ್ಸಿಡೆಂಟ್ ಅಲ್ಲಿ. ಈ ರೂಮ್ ಅಲ್ಲಿ ಏನು ಆಗೇ ಇಲ್ಲ, ನಿಮ್ ಹೆಲ್ಪ್ ಸಾಕು, ಮೊದ್ಲು ಇಲ್ಲಿಂದ ಹೋಗಿ ಅಂತ ಗ್ರೇಸಿ ಹಕೀಮ್ನ ಕಳಿಸ್ತಾರೆ. ಇವತ್ ರಾತ್ರಿ ಹಕೀಮ್ ಲಾನಾ ಅನ್ನ ಹಿಂದ್ಗಡೆ ಗೇಟ್ ಹತ್ರ ಮೀಟ್ ಮಾಡಿ ಇಲ್ಲಿಂದ ಹೊರಗೆ ಬಾ, ಏನಾಗುತ್ತೆ ನೋಡೋಣ ಅಂತ ಲಾನಾ ಅನ್ನ ಕರೆದಾಗ ಗೇಟ್ ತೆಗೆದು ಒಂದೆರಡು ಹೆಜ್ಜೆನೂ ಇಡಲ್ಲ. ಆಗ್ಲೇ ಅವಳ ಕತ್ತಲ್ಲಿ ಕೆಂಪುಗೆ ಮಾರ್ಕ್ ಆಗುತ್ತೆ. ಯಾರೋ ಇವಳ ಕತ್ತಿಗೆ ಹಗ್ಗ ಹಾಕಿ ಹಿಂದೆ ಎಳ್ಕೊಂತಿರೋ ರೀತಿ. ತಕ್ಷಣ ಲಾನಾ ಹಿಂದಿರುಗಿ ಹಾಸ್ಟೆಲ್ ಒಳಗೆ ಬರ್ತಿದ್ದಂಗೆ ಹಕೀಮ್ಗೆ ಗೊತ್ತಾಯ್ತು ಆ ರೂಮ್ ಅಲ್ಲಿ ಇರೋ ಆತ್ಮ ಲಾನಾ ಮತ್ತೆ ಅವಳ ಫ್ರೆಂಡ್ಸ್ ನ ಹೊರಗೆ ಹೋಗೋಕೆ ಕೊಡ್ತಿಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ತೊಂದರೆ ಕೊಡ್ತಾ ಇದೆ ಅಂತ. ಹಾಗಾಗಿ ಇವ್ರಿಗೆ ಸಹಾಯ ಮಾಡೋದಾಗಿ ಹೇಳಿ ಒಂದು ಬಾಟಲ್ ಅಲ್ಲಿ ಲಿಕ್ವಿಡ್ ನ ಕೊಡ್ತಾನೆ. ಇದು ವಿಷಾನು ಆಗಿದೆ, ಔಷಧಿ ಕೂಡ ಆಗಿದೆ. ಮಧು ತಿನ್ಬೇಕಾಗಿರೋ ಊಟದಲ್ಲಿ ಇದನ್ನ ಮಿಕ್ಸ್ ಮಾಡಿ ಕೊಡಿ, ನನ್ನನ್ನ ನಂಬಿ ಅಂತ ಹೇಳಿ ಹೋಗ್ತಾನೆ. ಮುಂದೆ ನೋಡೋಣ ಸ್ನೇಹಿತರೆ, ಇದು ಯಾರಿಗೆ ವಿಷ ಆಗುತ್ತೆ, ಯಾರಿಗೆ ಔಷಧಿ ಆಗುತ್ತೆ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ತನ್ನ ರೂಮ್ಗೆ ಕೆಲಸ ಮುಗಿಸ್ಕೊಂಡು ಮಧು ಬರ್ತಾ ಇದ್ದಾಳೆ. ಇವಳಿಗೂ ಬಸ್ಸಲ್ಲಿ ರೋಡಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ತುಂಬಾನೇ ಪುರುಷರು ಇವಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ತನ್ನ ರೂಮ್ಗೆ ಬಂದಾಗ ಇವಳ ಬೆನ್ನ ಹಿಂದೆ ಇಲ್ಲಿಗೆ ಹಕೀಮ್ನ ಕರ್ಕೊಂಡ್ ಬಂದಿರೋದು ಇವಳಿಗೆ ಗೊತ್ತಾಗಲ್ಲ. ಆದ್ರೆ ಅರುಣ್ ಜೊತೆ ಹೊರಗೆ ಹೋಗೋಕೆ ಅಂತ ರೆಡಿ ಆಗ್ಬೇಕಾದ್ರೆ ತನ್ನನ್ನ ಯಾರೋ ನೋಡ್ತಿರೋ ಹಾಗೆ ಇವಳಿಗೆ ಅನುಭವ ಆಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಂಡಲೇ ಇಲ್ಲಿಂದ ಇವಳು ಹೊರಟಾಗ ಕನ್ನಡಿಯಲ್ಲಿ ಮತ್ತೆ ನಾವು ಆ ಆತ್ಮವನ್ನ ನೋಡ್ತೀವಿ. ಅರುಣ್ ಜೊತೆ ಹೊರಗೆ ರೆಸ್ಟೋರೆಂಟ್ಗೆ ಬಂದಿದ್ದಾಗ ಅರುಣ್ ಹೇಳ್ತಾ ಇದ್ದಾನೆ, ಯಾಕೆ ಅಂತ ಹಾಸ್ಟೆಲ್ಗೆ ಹೋದೆ, ಸಿಟಿಯಲ್ಲೇ ಎಲ್ಲಾದ್ರೂ ಇರ್ಬೋದಿತ್ತು, ಅಲ್ಲಿರೋ ಹುಡುಗಿಯರಿಗೂ ನಿನಗೂ ತುಂಬಾನೇ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ. ಅಷ್ಟೇ, ಇವಳ ಕ್ಯಾರೆಕ್ಟರ್ ಬಗ್ಗೆನೆ ಮಾತಾಡೋದ್ನೇನೋ ಅಂತ ಅಪಾರ್ಥ ಮಾಡ್ಕೊಂಡು ಕೋಪದಲ್ಲಿ ಮಧು ಇಲ್ಲಿಂದ ಹೊರಡ್ತಾಳೆ. ಅರುಣ್ ಇವಳನ್ನ ಹೇಗೋ ಸಮಾಧಾನ ಮಾಡಿ ತನ್ನ ರೂಮ್ಗೆ ಕರ್ಕೊಂಡ್ ಬಂದಾಗ ಫೇರ್ವೆಲ್ ದಿನ ನಡೆದಿದ್ದ ಘಟನೆಯಿಂದ ಗಿಲ್ಟಲ್ಲಿ ನೀನು ನನ್ನ ಜೊತೆ ಇದ್ರೆ ಈಗ್ಲೇ ನನ್ನ ಬಿಟ್ಟು ಹೋಗು, ನನಗೆ ಏನು ಬೇಜಾರಿಲ್ಲ ಅಂತ ಮಧು ಹೇಳಿದಾಗ ಇಲ್ಲ ನಿನ್ನ ಬಿಟ್ಟು ಯಾವತ್ತೂ ಹೋಗಲ್ಲ ಅಂತ ಹೇಳ್ತಾನೆ ಅರುಣ್. ನೆಕ್ಸ್ಟಿನಲ್ಲಿ ವಾರ್ಡನ್ ಗ್ರೇಸಿ ಈಲೋ ಅವರ ಮನೆಗೆ ಬಂದಿದ್ದಾಗ ಅಡುಗೆ ಮನೆಯಲ್ಲಿ ತುಂಬಾನೇ ಇರುವೆಗಳು ಓಡಾಡ್ತಿರೋದನ್ನ ನೋಡಿ ಎಲ್ಲಿಗೆ ಇವು ಹೋಗ್ತಿದಾವೆ ಅಂತ ಚೆಕ್ ಮಾಡಿದಾಗ ಒಂದು ಟೈಲ್ಸ್ ನ ಹಿಂದೆ ಇವರಿಗೆ ಸಣ್ಣ ಬಾಕ್ಸ್ ಸಿಗುತ್ತೆ. ಈ ಬಾಕ್ಸ್ ಅಲ್ಲಿ ಒಂದು ಲಿಕ್ವಿಡ್ ಇರೋ ಬಾಟಲ್, ದುಡ್ಡು ಮತ್ತೆ ಕಾಲು ಗೆಜ್ಜೆ ಇರುತ್ತೆ. ಇನ್ನೊಂದು ದೊಡ್ಡ ಬಾಟಲ್ ಅಲ್ಲಿ ಸಾವನ್ನಪ್ಪಿರೋ ಚೇಳು ಕೂಡ ಇರುತ್ತೆ. ಇದಕ್ಕೇನೆ ಇರುವೆಗಳು ಮುತಾಕೊಂಡಿರೋದು. ಅಂದ್ರೆ ಈಲು ಅವರ ಮಗ ಕೂಡ ಹಕೀಂ ಜೊತೆನೆ ಸೇರ್ಕೊಂಡು ಏನೋ ಮಾಡ್ತಿದ್ದ ಅಂತ ಇವರಿಬ್ಬರಿಗೂ ಕೂಡ ಗೊತ್ತಾಯ್ತು. ಮುಂದಿನ ದಿನ ಮಧು ಹೇಗಿದ್ರು ಸೈಕಾಟ್ರಿಸ್ಟ್ ಆಗಿರೋ ಶೋಹಿಣಿ ಅವರ ಹತ್ರನೇ ಕೆಲಸ ಮಾಡೋದಲ್ವಾ, ಹಾಗಾಗಿ ತನ್ನ ಮನಸ್ಸಲ್ಲಿ ಕಾಡ್ತಾ ಇರೋ ವಿಷಯಗಳನ್ನ ಶೋಹಿಣಿ ಅವರ ಬಳಿ ಹೇಳ್ಕೊಂತಾಳೆ. ಫೇರ್ವೆಲ್ ನ ದಿನ 3 ಹುಡುಗರು ಮಧು ಮತ್ತೆ ಅರುಣ್ ಮೇಲೆ ದಾಳಿ ಮಾಡಿ ಅರುಣ್ ನ ಸೆಪರೇಟ್ ಆಗಿ ಎಳ್ಕೊಂಡು ಹೋದ್ರೆ ನಕುಲ್ ಅನ್ನೋನು ಮಧುನ ಎಳ್ಕೊಂಡು ಹೋಗಿ ಇವಳ ಮೇಲೆ ಅತ್ಯಾಚಾರ ಮಾಡಿರ್ತಾನೆ. ಎಲ್ಲ ಆದ್ಮೇಲೆ ಅರುಣ್ ಇವಳನ್ನ ನೋಡಿ ಬಟ್ಟೆ ಎಲ್ಲ ಹುಡ್ಕೊಂಡ್ ಬಂದು ಕೊಟ್ಟು ಇವಳನ್ನ ಮನೆಗೆ ಬಿಟ್ಟು ಹೋಗಿರ್ತಾನೆ. ನಕುಲ್ ಯಾರು ಅಂತ ಮಧುಗೆ ಸರಿಯಾಗಿ ಗೊತ್ತಿಲ್ಲ. ಮೂವರಲ್ಲಿ ಒಬ್ಬ ನಕುಲ್ನ ಹೆಸರು ಕೂಗಿದ್ದ, ಹಾಗಾಗಿ ನಕುಲ್ನ ಹೆಸರು ಮಧುಗೆ ಗೊತ್ತಾಗಿತ್ತು. ಇದಷ್ಟೇ ಅಲ್ಲ, ಮಧು ಒದ್ದಾಡ್ಬೇಕಾದ್ರೆ ನಕುಲ್ನ ಮುಖವನ್ನ ಕೂಡ ಸ್ವಲ್ಪ ನೋಡಿರ್ತಾಳೆ. ಮಧು ಮೊದಲು ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಒಬ್ಬ ಹುಡುಗ ಇವಳಿಗೋಸ್ಕರ ಗಿಫ್ಟ್ ಚಾಕ್ಲೇಟ್ ಎಲ್ಲ ಬಿಟ್ಟು ಹೋಗ್ತಿದ್ದ. ಯಾವತ್ತು ಇವಳ ಮುಂದೆ ಬಂದಿರ್ಲಿಲ್ಲ. ಕಾಲ್ ಮಾಡಿ ಮೀಟ್ ಮಾಡೋಣ ಅಂತ ತಲೆ ತಿಂತಿರ್ತಾನೆ. ಅದಕ್ಕೆ ಮಧು ನಿರಾಕರಿಸಿದಾಗ ಅವನೇ ಅತ್ಯಾಚಾರ ಮಾಡಿರ್ಬೋದು ಅಂತ ಅನ್ಕೊಂಡಿದ್ದಾಳೆ ಮಧು. ಇದನ್ನ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ತಾನೆ ಅಂತ ಶೋಹಿಣಿ ಹೇಳಿದ್ರು ಕೂಡ ಇವಳು ಕೇಳೋದಿಲ್ಲ. ಅದನ್ನೆಲ್ಲ ಮರಿಬೇಕು ಅಂತ ಇದ್ದೀನಿ ಅಂತ ಏನೋ ಹೇಳ್ತಾಳೆ. ಆದ್ರೆ ಮರೆಯೋಕೆ ಆಗ್ತಿಲ್ಲ. ರಾತ್ರಿ ಹೊತ್ತು ಕಣ್ಮುಚ್ಚಿದ್ರು ಅದೇ ಘಟನೆ ಕಣ್ಮುಂದೆ ಬರುತ್ತೆ ಅಂತ ನಿದ್ದೆ ಮಾತ್ರೆ ತಗೊಂಡು ಮಲಗ್ತಾ ಇರ್ತಾಳೆ. ಅದೇ ಇನ್ನೊಂದ್ ಕಡೆ ಹಕೀಂ ಒಬ್ಳು ವೇಶ್ಯೆಯ ಮಗಳನ್ನ ಆಟಾಡೋಕೆ ಅಂತ ಏನೇನೋ ಹೇಳಿ ತನ್ನ ಮನೆಗೆ ಕರೆದು ಇವಳನ್ನ ಬಂಧಿಸಿ ಇಡ್ಕೊಂತಾನೆ. ಇವರಮ್ಮ ಮಗಳನ್ನ ಹುಡ್ಕೊಂಡ್ ಬಂದಾಗ ಇವಳ ಮೇಲೆ ದಾಳಿ ಮಾಡಿ ಪ್ರಜ್ಞೆ ತಪ್ಪಿಸ್ತಾನೆ ಹಕೀಂ. ಯಾಕೆ ಅನ್ನೋದು ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟಿನಲ್ಲಿ ಬಬ್ಬನ್ ಮತ್ತೆ ಈಲು ಅವರ ಮಗ ಜೀವ ಹಕೀಂ ಜೊತೆ ಯಾವ ತರ ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಆಗಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಜೀವ ಒಬ್ಳು ಹುಡುಗಿಯನ್ನ ಯಾಮಾರಿಸಿ ಇವಳ ತಾತಂಗೆ ಟ್ರೀಟ್ಮೆಂಟ್ ಕೊಡ್ಸೋದಾಗಿ ಹೇಳಿ ಡೆಲ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ಇವಳ ಒಂದು ಕಾಲ್ಗೆಜ್ಜೆ ಕಳೆದೋಗಿರೋದ್ರಿಂದ ಬಬ್ಬನ ಅಂಗಡಿ ಇಲ್ಲೇ ಇದೆಯಲ್ಲ, ಹಾಗಾಗಿ ಇವನ ಅಂಗಡಿಯಲ್ಲೇ ಕಾಲ್ಗೆಜ್ಜೆ ಕೊಡಿಸ್ತಾನೆ. ಇದೇ ಗೆಜ್ಜೆ ಸ್ನೇಹಿತರೆ ಈಲು ಅವರ ಅಡುಗೆ ಮನೆಯಲ್ಲಿ ಟೈಲ್ಸ್ ನ ಹಿಂದೆ ಸಿಕ್ಕಿದ್ದು. ನಂತರ ಇವಳನ್ನ ಹಕೀಂನ ಮನೆಗೆ ಕರ್ಕೊಂಡ್ ಬಂದು ಒಂದು ಜಾಗದಲ್ಲಿ ವೇಟ್ ಮಾಡೋಕೆ ಹೇಳಿ ಇವಳ ತಾತನ್ನ ಕರ್ಕೊಂಡು ಹೋಗ್ತಾನೆ. ಈಗ ಹಕೀಂ ಈ ಹುಡುಗಿ ಮೇಲೆ ದಾಳಿ ಮಾಡಿದಾಗ ಇವಳು ತಪ್ಪಿಸ್ಕೊಂಡು ಹೋಗೋಕೆ ನೋಡ್ತಾಳೆ, ಆದ್ರೆ ಆಗಲ್ಲ. ಡೋರ್
ಲಾಕ್ ಆಗಿದೆ. ಹಾಗಾಗಿ ಇವಳು ಕೂಡ ಪ್ರಾಣ ಕಳ್ಕೋಬೇಕಾಯ್ತು. ಅಂದ್ರೆ ಜೀವ ಮತ್ತೆ ಬಬ್ಬನ್ ಸ್ಮಗ್ಲಿಂಗ್ ಮಾಡೋದ್ರ ಜೊತೆಗೆ ಹುಡುಗಿಯರನ್ನ ಯಾಮಾರಿಸಿ ಹಕೀಮ್ ಹತ್ರ ಕರ್ಕೊಂಡ್ ಬರ್ತಿದ್ರು. ಸೊ ಈಗ ಪ್ರೆಸೆಂಟ್ ಅಲ್ಲಿ ನಕುಲ್ ಕೆಲಸ ಮಾಡೋ ಆಫೀಸ್ ನ ರಿಸೆಪ್ಷನಿಸ್ಟ್ ಮಧುಗೆ ನಕುಲ್ದು ಗ್ವಾಲಿಯರಲ್ಲಿ ಯಾವುದೇ ಅಡ್ರೆಸ್ ಇಲ್ಲ ಅಂತ ಡೆಲ್ಲಿ ಅಡ್ರೆಸ್ ನ ಕಳಿಸಿದ್ದಾರೆ. ಹಾಗಾಗಿ ಮಧು ನಕುಲ್ ನ ಮನೆಗೆ ಬಂದಾಗ ನಕುಲ್ಗೆ ಆಲ್ರೆಡಿ ಗೊತ್ತಾಗಿದೆ ಇವಳು ತನ್ನ ಅಡ್ರೆಸ್ ಕೇಳ್ಕೊಂಡು ಆಫೀಸ್ಗೆ ಬಂದಿದ್ಲು ಅಂತ. ಅದಕ್ಕೆ ಮಧು ಕೂಡ ನೀನೇ ನಕುಲ್ ಅಲ್ವಾ, ನನ್ ಮೇಲೆ ಗ್ವಾಲಿಯರಲ್ಲಿ ಹಲ್ಲೆ ಮಾಡಿದ್ದು ಅಂತೆಲ್ಲ ಕೇಳಿದಾಗ ನಾನು ಲೈಫ್ ಅಲ್ಲೇ ಗ್ವಾಲಿಯರ್ಗೆ ಹೋಗಿಲ್ಲ, ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಡೆಲ್ಲಿಯಲ್ಲೇ, ನೀನ್ ಯಾರು ಅಂತಾನೆ ನನಗೆ ಇಲ್ಲಿವರೆಗೂ ಗೊತ್ತೇ ಇರ್ಲಿಲ್ಲ. ಅದು ಸರಿ ಬೇಲ ನನಗೆ ಎಲ್ಲ ಹೇಳಿದ್ದಳೆ, ನೀನು ನನ್ನ ಬಗ್ಗೆ ತಿಳ್ಕೊಳಕ್ಕೂ ಮುಂಚೆ ನಿನ್ ಮೇಲೆ ದಾಳಿ ಮಾಡಿದವರು ಯಾರು ಅಂತ ನಿನಗೆ ಗೊತ್ತಿರ್ಲಿಲ್ಲ. ನನ್ನ ಹೆಸರು ನಕುಲ್ ಅಂತ ಗೊತ್ತಾದಾಗ ನಿನ್ ಮೇಲೆ ಅತ್ಯಾಚಾರ ಮಾಡಿದ್ದು ಕೂಡ ನಕುಲ್ ಅಂತ ಹೇಳ್ತಾ ಇದ್ಯಾ. ನೀನೇ ಯೋಚನೆ ಮಾಡು, ನನ್ನ ಭೇಟಿಯಾಗೋಕ್ಕೂ ಮುಂಚೆ ನಿನಗೆ ಆ ವ್ಯಕ್ತಿಯ ಹೆಸರು ನಕುಲ್ ಅಂತ ಗೊತ್ತಿತ್ತ ಅಂತ ಕೇಳಿದಾಗ ಇವಳಿಗೆ ತನ್ನ ಮೇಲೆನೆ ಒಂದ್ಸಲ ಡೌಟ್ ಬಂದ್ಬಿಡುತ್ತೆ. ನನ್ನ ತಲೆನೇ ಸರಿ ಇಲ್ವೇನೋ, ನಕುಲ್ ಅನ್ನೋ ಹೆಸರನ್ನ ನಾನು ಕಲ್ಪನೆ ಮಾಡ್ಕೊಂಡೇನೋ ಅಂತ ಇಲ್ಲಿಂದ ಹೊರಡ್ತಾಳೆ ಮಧು. ಯಾಕಂದ್ರೆ ರೀಸೆಂಟ್ ಆಗಿ ಇವಳು ಫೇರ್ವೆಲ್ ಅಲ್ಲಿ ನಡೆದ ಘಟನೆ ಕನಸಿನ ರೂಪದಲ್ಲಿ ಕಾಣಿಸ್ತಲ್ಲ, ಆಗ ಇವಳಿಗೆ ನಕುಲ್ ಅನ್ನೋ ಹೆಸರು ನೆನಪಾಗಿದ್ದು. ಅಲ್ಲಿವರೆಗೂ ನಕುಲ್ ಅನ್ನೋನೇ ತನ್ನ ಮೇಲೆ ಅತ್ಯಾಚಾರ ಮಾಡಿದ್ದು ಅಂತ ಇವಳಿಗೆ ಗೊತ್ತೇ ಇರಲಿಲ್ಲ. ನೆಕ್ಸಿನಲ್ಲಿ ಈಲು ಮತ್ತೆ ಹಕೀಮ್ ಹತ್ರ ಬಂದು ತಮ್ಮ ಮನೆಯ ಅಡುಗೆ ಮನೆಯಲ್ಲಿ ಟೈಲ್ಸ್ ಹಿಂದೆ ಸಿಕ್ಕ ಚೇಳನ ತಗೊಂಡ್ ಬಂದು ತೋರಿಸಿ, ಇದರ ಎಣ್ಣೆ ತುಂಬಾನೇ ಬೆಲೆ ಬಾಳುತ್ತೆ ಅಲ್ವಾ, 1 ಗ್ರಾಮ್ ಎಣ್ಣೆಗೆ 5 ಲಕ್ಷ ಆಗುತ್ತೆ, ಇದರಿಂದ ನೀನು ಏನ್ ಮಾಡ್ತೀಯ ಅಂದಾಗ ಮೆಡಿಸಿನ್ಸ್ಗೆ ಉಪಯೋಗಿಸ್ಕೊಳ್ಳೋದಾಗಿ ಹೇಳ್ತಾನೆ. ಆದ್ರೆ ಇವರ ಮಗ ಜೀವ ಬಗ್ಗೆ ಮತ್ತೆ ಏನು ಹೇಳಲ್ಲ ಹಕೀಮ್. ಇವನ ಪೇಷಂಟ್ ಆಗಿರೋ ಒಬ್ಳು ಮಹಿಳೆಯನ್ನ ಮೀಟ್ ಮಾಡಿ ಮಾತಾಡ್ಬೇಕಾದ್ರೆ ಇವಳ ಕೈ ಮೇಲೆ ಎಕ್ಸ್ನ ರೀತಿ ಕಟ್ ಆಗಿರೋದನ್ನ ನೋಡಿ ಏನಿದು ಅಂತ ಕೇಳಿದಾಗ ಡಾಕ್ಟರ್ ಒಂದೊಂದ್ಸಲ ಈ ರೀತಿ ಕಟ್ ಮಾಡಿ ಈ ಜಾಗದಿಂದ ರಕ್ತ ತಗೊಂತಾರೆ ಚೆಕಪ್ಗೆ ಅಂತ ಹೇಳ್ತಾರೆ. ಈ ತರ ಮಾರ್ಕ್ ಬೇರೆ ಎಲ್ಲೋ ನೋಡ್ದಂಗಿದ್ಯಲ್ಲ ಅಂತ ಈಲು ಪೊಲೀಸ್ ಸ್ಟೇಷನ್ಗೆ ಬಂದು ಹಳೆ ರೆಕಾರ್ಡ್ಸ್ ನ ಚೆಕ್ ಮಾಡಿದಾಗ ಒಬ್ಬ ಸೀರಿಯಲ್ ಕಿಲ್ಲರ್ ನ ಕೇಸ್ ಹೊರಗೆ ಬರುತ್ತೆ. ತುಂಬಾನೇ ಹುಡುಗಿಯರ ಡೆಡ್ ಬಾಡಿ ಪೊಲೀಸ್ ಅವ್ರಿಗೆ ಸಿಕ್ಕಿರುತ್ತೆ, ಎಲ್ಲರ ಕೈ ಮೇಲೆ ಎಕ್ಸ್ ನ ರೀತಿ ಕಟ್ ಮಾರ್ಕ್ ಆಗಿರುತ್ತೆ. ಮತ್ತೆ ಈ ಫೈಲ್ ಅಲ್ಲಿ ಒಂದು ಡೆಡ್ ಬಾಡಿಯ ಫೋಟೋ ಇದೆ. ಈ ಮಹಿಳೆ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಫ್ಲಾಶ್ ಬ್ಯಾಕ್ ಅಲ್ಲಿ ಬಬ್ಬನ್ ಮತ್ತೆ ಜೀವ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ತೋರಿಸಿದಾಗ ಒಬ್ಳು ಹುಡುಗಿಯನ್ನ ಕರ್ಕೊಂಡು ಹಕೀಮ್ ಹತ್ರ ಬಂದಿದ್ರಲ್ಲ ಅದೇ ಹುಡುಗಿಯ ಫೋಟೋ ಇದು. ಅವಳ ಹೆಸರು ದೀಪಾ ಆಗಿರುತ್ತೆ. ಈ ಫೋಟೋ ಅಲ್ಲಿ ದೀಪಾಳ ಒಂದು ಕಾಲು ಗೆಜ್ಜೆ ಮಿಸ್ಸಿಂಗ್ ಆಗಿದೆ. ಅದೇ ಗೆಜ್ಜೆ ಟೈಲ್ಸ್ ನ ಹಿಂದೆ ಅಡುಗೆ ಮನೆಯಲ್ಲಿ ಈಲುಗೆ ಸಿಕ್ಕಿದ್ದು. ಆ ಸೀರಿಯಲ್ ಕಿಲ್ಲರ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಹಕೀಮೇ ಆಗಿದ್ದಾನೆ. ಈಗ ತೋರಿಸ್ತಾರೆ ಹಕೀಮ್ ತನ್ನ ಮನೆಯ ಬೇಸ್ಮೆಂಟ್ ಗೆ ಬಂದಾಗ ಗೊತ್ತಾಗುತ್ತೆ ಇಲ್ಲಿ ತನ್ನ ಮಗಳನ್ನ ಹುಡ್ಕೊಂಡು ಬಂದಿದ್ದ ವೇಶ್ಯ ಇದ್ದಾಳೆ. ಅಂದ್ರೆ ಇವಳನ್ನ ಸಾಯಿಸಿಲ್ಲ, ಪ್ರಜ್ಞೆ ತಪ್ಪಿಸಿದ್ದಾನೆ. ಬದುಕಿದ್ದಾಗ್ಲೇ ಅವಳ ಕೈ ಮೇಲೆ ಎಕ್ಸ್ ನ ರೀತಿ ಕಟ್ ಮಾಡಿ ಕತ್ತಿನ ಭಾಗದಲ್ಲಿರೋ ನರ ಕೂಡ ಕಟ್ ಮಾಡಿ ರಕ್ತ ತೆಕ್ಕೊಂಡು ಆ ರಕ್ತಕ್ಕೆ ಚೇಳು ಮತ್ತೆ ಬೇರೆ ಬೇರೆ ಸಾಮಗ್ರಿಗಳನ್ನ ಮಿಕ್ಸ್ ಮಾಡಿ ಕುಡ್ದು ನಂತರ ಒಂದು ವಾಮಾಚಾರದ ಪ್ರಕ್ರಿಯೆಯಿಂದ ಇವಳ ದೇಹದಿಂದ ಆತ್ಮವನ್ನ ತನ್ನ ದೇಹದ ಒಳಗೆ ಎಳ್ಕೊಳ್ಳೋಕೆ ಶುರು ಮಾಡ್ತಾನೆ. ಯಾಕೆಂದ್ರೆ ಸ್ನೇಹಿತರೆ ಇವನ್ಗೆ ಯಾವ್ದೋ ಒಂದು ಕಾಯಿಲೆ ಇರುತ್ತೆ, ದೇಹ ಕೊಳ್ತೋಗ್ತಾ ಇದೆ, ಬರ್ತಾ ಬರ್ತಾ ವೀಕ್ ಆಗ್ತಿದ್ದಾನೆ. ಹಾಗಾಗಿ ಒಬ್ಳು ಸ್ಪೆಷಲ್ ಹುಡುಗಿಯ ದೇಹದ ಆತ್ಮ ಇವನಿಗೆ ಬೇಕು. ಅದಕ್ಕೆ ಹುಡುಗಿಯರನ್ನ ಜೀವ ಮತ್ತೆ ಬಬ್ಬನ್ನ ಸಹಾಯದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಇವರ ಮೇಲೆ ಒಂದು ವಾಮಾಚಾರ ಮಾಡಿ ಅವರ ಆತ್ಮವನ್ನ ಸೇವಿಸಿ ತನ್ನನ್ನ ಹುಷಾರ್ ಮಾಡ್ಕೊಳ್ಳೋಕೆ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋಕೆ ನೋಡ್ತಿದ್ದಾನೆ. ಆದ್ರೆ ಇವನು ವಾಮಾಚಾರ ಮಾಡ್ಬೇಕಾದ್ರೇನೆ ಎಲ್ಲಾ ಹುಡುಗಿಯರು ಸಾವನ್ನಪ್ತಾ ಇರ್ತಾರೆ. ಈಗ್ಲೂ ಅಷ್ಟೇ ಈ ವೇಶ್ಯೆಯ ಆತ್ಮವನ್ನ ತನ್ನ ದೇಹಕ್ಕೆ ಎಳ್ಕೊಳ್ಳೋ ಅಷ್ಟರಲ್ಲೇ ಸಾವನ್ನಪ್ತಾಳೆ. ಹಾಗಾಗಿ ಹಕೀಮ್ನ ಪ್ಲಾನ್ ಏನಂದ್ರೆ ಗಾಯಗೊಂಡಿರೋ ಆತ್ಮವನ್ನ ಹುಡುಕ್ಬೇಕು, ಅಂತ ಆತ್ಮ ಮಾತ್ರ ತನ್ನ ಕಾಯಿಲೆಯನ್ನ ಸರಿ ಮಾಡೋಕೆ ಸಾಧ್ಯ ಅಂತ ಹೇಳಿ ಮಧು ಮೇಲೆ ಕಣ್ ಹಾಕಿದ್ದಾನೆ. ಲಾನಾಗೆ ಒಂದು ಲಿಕ್ವಿಡ್ ಕೊಟ್ಟಿದ್ನಲ್ಲ ಸ್ನೇಹಿತರೆ, ಅದನ್ನ ಅವಳ ಊಟದಲ್ಲಿ ಹಾಕು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ. ಅದು ಯಾಕೆ ಅಂದ್ರೆ ಅವಳಿಗೆ ಹುಷಾರಿಲ್ದೆ ಇರೋ ಹಾಗೆ ಮಾಡೋಕೆ, ವೀಕ್ ಮಾಡೋಕೆ. ಈ ರೀತಿ ಮಾಡಿ ನಂತರ ಅವಳ ಆತ್ಮವನ್ನ ಸೇವಿಸೋ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅವತ್ತು ಲಾನಾಗೆ ಈ ಲಿಕ್ವಿಡ್ ನ ಕೊಟ್ಟು ಇದು ವಿಷಾನು ಹೌದು ಔಷಧಿ ಕೂಡ ಹೌದು ಅಂದಿದ್ನಲ್ಲ, ಅದು ವಿಷ ಮಧುಗೆ, ಔಷಧಿ ಹಕೀಮ್ಗೆ. ಇನ್ನೊಂದ್ ಕಡೆ ಈಲು ಹಳೆ ರೆಕಾರ್ಡ್ಸ್ ನ ಚೆಕ್ ಮಾಡಿ ಆದ್ಮೇಲೆ ಫೋಟೋ ಅಲ್ಲಿ ಇರೋ ಹುಡುಗಿ ದೀಪಾ ಅಂತ ಗೊತ್ತಾಗಿದ್ಯಲ್ಲ, ಅದಕ್ಕೆ ಅವಳ ತಂದೆ ತಾಯಿಯನ್ನ ಭೇಟಿಯಾದಾಗ ಗೊತ್ತಾಗುತ್ತೆ ದೀಪಾ ಜೊತೆ ಬಂದಿದ್ದ ಅವಳ ತಾತ ದೀಪಾ ಅನ್ನ ಹಕೀಮ್ಗೆ ಮಾರಿ ಬಂದಿರ್ತಾರೆ. ತಾತಂಗೆ ಇದ್ದ ಕಾಯಿಲೆ ಹಕೀಮ್ನ ಔಷಧಿಯಿಂದ ಸರಿ ಹೋಗಿರುತ್ತೆ. ಆ ಔಷಧಿಯನ್ನ ಡೆಲಿವರ್ ಮಾಡೋಕೆ ಜೀವನೇ ಹೋಗ್ತಿದ್ದ. ತಾತ ಮತ್ತೆ ಜೀವ ಇಬ್ರು ಸೇರ್ಕೊಂಡೆ ದೀಪಾ ಅನ್ನ ಹಕೀಮ್ ಹತ್ರ ಕರ್ಕೊಂಡು ಹೋಗಿದ್ದು ಅಂತ ಈಲುಗೆ ಗೊತ್ತಾಯ್ತು. ಇದೆಲ್ಲದರ ನಡುವೆ ಮಧು ತನ್ನ ಹಾಸ್ಟೆಲ್ ನ ಇನ್ನೊಂದು ಭಾಗದಲ್ಲಿ ಇರೋ ಸರಳ, ಆನಿ ಮತ್ತೆ ಪೂರ್ತಿ ಅನ್ನೋ ಹುಡುಗಿಯರನ್ನ ಪರಿಚಯ ಮಾಡ್ಕೊಂತಾಳೆ. ಇವ್ರು 3 ಜನ ಮಧುಗೆ ಸಪೋರ್ಟ್ ಮಾಡ್ತಿರ್ತಾರೆ, ರೂಮ್ ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡ್ತಾರೆ. ಒಂದಿನ ಆನಿ ಮಿಕ್ಸಿ ಎತ್ಕೊಂಡು ಮಧುನ ರೂಮ್ಗೆ ಬರ್ತಾಳೆ, ತನ್ನ ರೂಮ್ ನ ಸಾಕೆಟ್ ಮಳೆಯ ಕಾರಣದಿಂದ ಹಾಳಾಗಿದೆ ಅಂತ. ಆದ್ರೆ ಆನಿ ಇಲ್ಲಿ ಮಿಕ್ಸಿನ ಹಾಕೊಂಡಾದ್ಮೇಲೆ ಆಫ್ ಮಾಡಿ ಒಳಗೆ ಕೈ ಇಟ್ಟಿದ್ದಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಮಿಕ್ಸಿ ಆನ್ ಆಗ್ಬಿಡುತ್ತೆ. ಇದರಿಂದ ಆನಿಯ ಬೆರಳುಗಳೆಲ್ಲ ಕಟ್ಟಾಗಿ ರೂಮ್ ತುಂಬಾ ರಕ್ತ ಸಿಡಿಯುತ್ತೆ. ಹೀಗೆ ನಡಿಬೇಕಾದ್ರೆ ಒಂದಿನ ಮಧು ಇಲ್ದೇ ಇದ್ದಾಗ ಮತ್ತೆ ಹಕೀಮ್ನ ಅವಳ ರೂಮ್ಗೆ ಕರ್ಸಿದರೆ, ಈ ರೂಮ್ ಅಲ್ಲಿ ಏನೇ ಸಮಸ್ಯೆ ಇದ್ರು ನಾನು ಅದನ್ನ ಸರಿ ಮಾಡ್ತೀನಿ, ನೀವು ಕೂಡ ಆರಾಮಾಗಿ ಈ ಹಾಸ್ಟೆಲ್ ಇಂದ ಹೊರಗೆ ಹೋಗ್ಬೋದು, ಆದ್ರೆ ನೀವು ಮಧುನ ನನ್ನ ಹತ್ರ ಕಳಿಸ್ಬೇಕು ಅಂದಾಗ ನಿಕ್ಕಿ ಇದಕ್ಕೆ ಒಪ್ಪಲ್ಲ.
ಮಧುದು ಏನ್ ತಪ್ಪಿದೆ ಇದರಲ್ಲಿ ಅಂತ ಇವಳು ಹೇಳ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಹಕೀಂ ರೂಮ್ ಅಲ್ಲೇ ಇದ್ದಾಗ ರೂಮ್ ನ ಡೋರ್ ತನಿಗೆ ತಾನೇ ಹಾಕೊಳ್ಳುತ್ತೆ. ರೂಮ್ ಒಳಗಿರೋ ವಸ್ತುಗಳೆಲ್ಲ ಕೆಳಗೆ ಬೀಳ್ತಾ ಇದೆ. ಟ್ರಂಕ್ ಒಳಗಿಂದ ಕೂಡ ಏನೋ ಶಬ್ದ ಬರ್ತಾ ಇದೆ. ಇದ್ದಕ್ಕಿದ್ದಂಗೆ ಯಾರೋ ಹಕೀಂನ ಕತ್ತನ್ನ ಹಿಡ್ಕೊಂಡು ಮೇಲೆ ಎತ್ತಬೇಕಾದ್ರೆ ಕನ್ನಡಿಯಲ್ಲಿ ನಾವು ನೋಡ್ತೀವಿ ಸ್ನೇಹಿತರೆ, ಅದೇ ಕಪ್ಪು ದುಷ್ಟಶಕ್ತಿ ಇವನನ್ನ ಮೇಲೆ ಎತ್ತಿರೋದು. ಈಗ ವಾರ್ಡನ್ ಗ್ರೇಸಿ ಇಲ್ಲಿಗೆ ಬರ್ತಿದ್ದಂಗೆ ಆ ಆತ್ಮ ಹಕೀಂನ ಬಿಟ್ಟು ಹೋಗುತ್ತೆ. ಹಕೀಂಗೆ ಈಗ ಬಾಯ್ಗ್ ಬಂದಂಗೆ ಬೈದು ಮತ್ತೆ ಯಾಕೆ ವಾಪಸ್ ಬಂದೆ ಅಂತ ಗ್ರೇಸಿ ಕಳಿಸ್ತಾರೆ. ಆದ್ರೆ ಲಾನಾ ಹಕೀಂ ಹತ್ರ ಬಂದು ದಯವಿಟ್ಟು ನಮ್ಮನ್ನ ಕಾಪಾಡಿ, ರೀಮಾಳ ಡೆಲಿವರಿ ಡೇಟ್ ಹತ್ರ ಬರ್ತಾ ಇದೆ, ನಾವು ಹಾಸ್ಟೆಲ್ ಇಂದ ಹೊರಗೆ ಹೋಗೋಕಾಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂದಾಗ ಹಕೀಂ ಹೇಳ್ತಾನೆ ಮಧುಗೆ ಆ ಆತ್ಮ ಕಾಟ ಕೊಡೋಕೆ ಶುರು ಮಾಡುತ್ತೆ. ಆಮೇಲೆ ಕಾಫ್ ಅಂದ್ರೆ ಭಯ ಅವಳ ದೇಹದಲ್ಲಿ ಜ್ವರ ಆಗಿ ಹರಿಯೋಕೆ ಶುರು ಮಾಡಿದಾಗ ಅವಳನ್ನ ನನ್ನ ಹತ್ರ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಲಾನಾಗೆ ಯಾಮಾರಿಸ್ತಿದ್ದಾನೆ. ಈ ರೀತಿ ತೊಂದರೆ ಅನುಭವಿಸಿರೋ ಆತ್ಮ ಅಂದ್ರೆ ಮಧು ತನ್ನ ಪ್ರಾಣ ಕಾಪಾಡ್ಕೊಳ್ಳೋಕೆ ಹಕೀಂಗೆ ಬೇಕಾಗಿರೋದು. ಲಾನಾ ಮತ್ತೆ ಅವಳ ಫ್ರೆಂಡ್ಸ್ಗೆ ಹಕೀಂ ಯಾವುದೇ ರೀತಿ ಸಹಾಯ ಮಾಡ್ತಿಲ್ಲ. ಇನ್ನೊಂದ್ ಕಡೆ ಮಧು ಮತ್ತೆ ಅರುಣ್ ಇಬ್ರು ಬೇಲಾ ನಕುಲ್ನ ಎಂಗೇಜ್ಮೆಂಟ್ ಪಾರ್ಟಿಗೆ ಬಂದಾಗ ಒಂದು ಶಾಕಿಂಗ್ ವಿಷಯ ಅರುಣ್ ಮಧುಗೆ ಹೇಳ್ತಾನೆ. ಅವತ್ತು ಫೇರ್ವೆಲ್ ಪಾರ್ಟಿ ಶುರು ಆಗೋಕ್ಕೂ ಮುಂಚೆ ಮಧು ತನ್ನ ಫೋಟೋನ ಅರುಣ್ಗೆ ಕಳ್ಸಿರ್ತಾಳೆ. ಆ ಫೋಟೋನ ಸುಮ್ನೆ ಇಲ್ದಲೆ ಅರುಣ್ ತನ್ನ ಫ್ರೆಂಡ್ಗೆ ಕಳ್ಸಿ ಇವಳೇ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿರ್ತಾನೆ. ಇವನ ಫ್ರೆಂಡ್ ಸುಮ್ನೆ ಇಲ್ದಲೆ ತನ್ನ ಫ್ರೆಂಡ್ಸ್ ನ ಗ್ರೂಪ್ಗೆ ಈ ಫೋಟೋನ ಫಾರ್ವರ್ಡ್ ಮಾಡಿದಾಗ ಮಧು ಮತ್ತೆ ಅರುಣ್ ಎಲ್ಲಿದ್ದಾರೆ ಅಂತ ಗೊತ್ತಾಗಿ ನಕುಲ್ ಮತ್ತೆ ಅವನ ಗ್ಯಾಂಗ್ ಅವತ್ತು ಇವರಿಬ್ಬರ ಮೇಲೆ ದಾಳಿ ಮಾಡಿದ್ದು. ಹಾಗಾಗಿ ಇವತ್ತು ಅರುಣ್ಗೆ ಗಿಲ್ಟ್ ಇದೆ, ತನ್ನ ಕಡೆಯಿಂದಾನೇ ಅವತ್ತು ಮಧು ಮೇಲೆ ಅತ್ಯಾಚಾರ ಆಗಿದ್ದು ಅಂತ. ಹಾಗಾಗಿ ಇವರಿಬ್ಬರು ಹತ್ರ ಆದಾಗೆಲ್ಲ ಆ ಘಟನೆ ನೆನಪಾಗ್ತಾ ಇರುತ್ತೆ. ಈ ವಿಷಯ ಕೇಳಿ ಮಧು ಬೇಜಾರಾಗಿ ಹಾಸ್ಟೆಲ್ ರೂಮ್ಗೆ ಬಂದು ಮಲಗಿದ್ದಾಗ ಇದ್ದಕ್ಕಿದ್ದಂಗೆ ಟ್ರಂಕ್ ಒಳಗಿಂದ ಒಂದು ಚೇಳು ಬರುತ್ತೆ. ಮತ್ತೆ ಅವಳ ಮೇಲೆ ಆ ಭಯಾನಕವಾಗಿ ಕಾಣೋ ಆತ್ಮ ಕಣ್ಣ ಮುಂದೆನೆ ಕಾಣಿಸುತ್ತೆ. ಇವಳಿಗೆ ಸ್ಲೀಪ್ ಪ್ಯಾರಾಲಿಸಿಸ್ ಆಗಿ ಕೈ ಕಾಲು ಅಲ್ಲಾಡ್ಸೋದಕ್ಕೂ ಆಗಲ್ಲ. ಸಡನ್ ಆಗಿ ನಿದ್ದೆಯಿಂದ ಇವಳಿಗೆ ಎಚ್ಚರಿಕೆ ಆಗುತ್ತೆ. ನಡೆದಿದ್ದೆಲ್ಲ ಕನ್ಸು ಅಂತ ಇವಳು ಅನ್ಕೊಳ್ಳೋಷ್ಟ್ರಲ್ಲೇ ಇವಳ ಕಾಲಿಗೆ ಚೇಳು ಕಚ್ಚಿರೋ ಗಾಯ ಆಗಿದೆ. ಅಂದ್ರೆ ನಡೆದಿದ್ದೆಲ್ಲ ಕನ್ಸಲ್ಲ, ಕನ್ಸು ಅಂತ ನೋಡಿದ್ದೆಲ್ಲ ನಿಜ. ಸೊ ಮೊದಲನೇ 3 ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಮುಂದಿನ ಎಪಿಸೋಡ್ಸ್ ಅಲ್ಲಿ ಮತ್ತಷ್ಟು ರಹಸ್ಯಗಳು ಬಯಲಾಗ್ತಾ ಹೋಗುತ್ತೆ. ಮತ್ತೆ ಆ ರೂಮ್ ಅಲ್ಲಿ ಇರೋ ಆತ್ಮ ಯಾರ್ದು ಅಂತ ಕೂಡ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ಈ ಸೀರೀಸ್ ತುಂಬಾನೇ ಇಂಟೆನ್ಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗ್ತಿದ್ದಂಗೆ ಆದಷ್ಟು ಬೇಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.